ನಿಮ್ಮ ಹೆಸರು ಕೇವಲ ನಿಮ್ಮನ್ನು ಗುರುತಿಸಲು ಬಳಸುವ ಒಂದು ಪದವಲ್ಲ. ಅದು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಮ್ಮೊಂದಿಗೆ ಸಾಗುವ ಶಕ್ತಿಯಾಗಿದೆ. ಪ್ರತಿದಿನ ನೂರಾರು ಬಾರಿ ನಿಮ್ಮ ಹೆಸರನ್ನು ಯಾರಾದರೂ ಉಚ್ಚರಿಸುತ್ತಾರೆ. ನೀವು ಸ್ವತಃ ನಿಮ್ಮ ಹೆಸರನ್ನು ಕೇಳುತ್ತೀರಿ, ಬರೆಯುತ್ತೀರಿ, ಬಳಸುತ್ತೀರಿ. ಈ ರೀತಿ ನಿರಂತರವಾಗಿ ಉಚ್ಚರಿಸಲ್ಪಡುವ ಧ್ವನಿಯು ಒಂದು ವಿಶಿಷ್ಟ ಕಂಪನವನ್ನು ಸೃಷ್ಟಿಸುತ್ತದೆ. ವೈದಿಕ ಸಂಪ್ರದಾಯದಲ್ಲಿ ಶಬ್ದವೇ ಬ್ರಹ್ಮ ಎಂದು ಹೇಳಲಾಗಿದೆ. ಪ್ರತಿಯೊಂದು ಶಬ್ದಕ್ಕೂ ತನ್ನದೇ ಆದ ಶಕ್ತಿ ಇದೆ. ಅದೇ ರೀತಿಯಾಗಿ ಹೆಸರಿನ ಮೊದಲ ಅಕ್ಷರವು ಒಂದು ವಿಶಿಷ್ಟ ಶಕ್ತಿಯನ್ನು ಹೊತ್ತು ತರುತ್ತದೆ. ಸಂಖ್ಯಾಶಾಸ್ತ್ರ, ನಕ್ಷತ್ರಶಾಸ್ತ್ರ ಮತ್ತು ಗ್ರಹಗಳ ಸಂಯೋಜನೆಯ ಮೂಲಕ ಈ ಶಕ್ತಿ ವ್ಯಕ್ತಿಯ ಮನಸ್ಸು, ವ್ಯಕ್ತಿತ್ವ, ನಿರ್ಧಾರಗಳು, ಸಂಬಂಧಗಳು ಮತ್ತು ಜೀವನದ ಯಶಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ನಾಮಕರಣ ಸಂಸ್ಕಾರಕ್ಕೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಮಗು ಹುಟ್ಟಿದ ನಂತರ ಯಾವ ಅಕ್ಷರದಿಂದ ಹೆಸರು ಇಡಬೇಕು ಎಂಬುದನ್ನು ನಕ್ಷತ್ರ, ರಾಶಿ ಮತ್ತು ಗ್ರಹಗಳ ಆಧಾರದ ಮೇಲೆ ಆಯ್ಕೆ ಮಾಡುವ ಪದ್ಧತಿ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನಿಮ್ಮ ಹೆಸರು ಜೆ ಅಕ್ಷರದಿಂದ ಆರಂಭವಾಗಿದ್ದರೆ, ಚಾಲ್ಡಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಕ್ಷರವು ಸಂಖ್ಯೆ 1 ಅನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 1 ಎಂದರೆ ಪ್ರಾರಂಭ, ನಾಯಕತ್ವ, ಆತ್ಮವಿಶ್ವಾಸ, ಅಧಿಕಾರ, ಸ್ವತಂತ್ರ ಚಿಂತನೆ ಮತ್ತು ಯಶಸ್ಸಿನ ಸಂಕೇತ. ಈ ಸಂಖ್ಯೆಯನ್ನು ಆಳುವ ಗ್ರಹ ಸೂರ್ಯ. ಸೂರ್ಯನು ನಮ್ಮ ಸೌರವ್ಯೂಹದ ಕೇಂದ್ರವಾಗಿರುವಂತೆ ಈ ಸಂಖ್ಯೆಯ ಪ್ರಭಾವದಲ್ಲಿರುವ ಜನರು ಕೂಡ ತಮ್ಮ ಕುಟುಂಬ, ಸ್ನೇಹಿತರು, ಕೆಲಸದ ಸ್ಥಳ ಅಥವಾ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರಲ್ಲಿ ಜನ್ಮಸಿದ್ಧ ನಾಯಕತ್ವದ ಗುಣ ಇರುತ್ತದೆ. ಯಾರಾದರೂ ಇವರಿಗೆ ದಾರಿ ತೋರಿಸುವುದಕ್ಕಿಂತ ಇವರು ಇತರರಿಗೆ ದಾರಿ ತೋರಿಸಲು ಇಷ್ಟಪಡುತ್ತಾರೆ. ತಮ್ಮದೇ ಆದ ಆಲೋಚನೆ, ತಮ್ಮದೇ ಆದ ಗುರಿ ಮತ್ತು ತಮ್ಮದೇ ಆದ ಮಾರ್ಗವನ್ನು ರೂಪಿಸಿಕೊಂಡು ಮುಂದೆ ಸಾಗುವುದು ಇವರ ಜೀವನ ಶೈಲಿ. ಜೆ ಅಕ್ಷರವು ವೈದಿಕ ನಕ್ಷತ್ರಗಳಲ್ಲಿ ಉತ್ತರಾಷಾಢ ನಕ್ಷತ್ರದ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ. ಉತ್ತರ ಎಂದರೆ ಶ್ರೇಷ್ಠತೆ, ಉನ್ನತ ಸ್ಥಾನ, ಬೆಳವಣಿಗೆ. ಆಷಾಢ ಎಂದರೆ ಯಾರಿಂದಲೂ ಸೋಲಿಸಲಾಗದ, ನಿಗ್ರಹಿಸಲಾಗದ, ಸದಾ ಮುಂದುವರಿಯುವ ಶಕ್ತಿ. ಆದ್ದರಿಂದ ಈ ಅಕ್ಷರದ ಪ್ರಭಾವದಲ್ಲಿರುವ ಜನರು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಂಪೂರ್ಣವಾಗಿ ಸೋತು ಕುಳಿತುಕೊಳ್ಳುವವರಲ್ಲ. ಒಂದು ಬಾರಿ ಗುರಿಯನ್ನು ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೆ ಹೋರಾಡುತ್ತಾರೆ. ಇವರು ಸೋಲನ್ನು ಅಂತಿಮವಾಗಿ ಪರಿಗಣಿಸುವುದಿಲ್ಲ, ಅದನ್ನು ಮುಂದಿನ ಯಶಸ್ಸಿನ ಪಾಠವೆಂದು ನೋಡುತ್ತಾರೆ. ಈ ಮನೋಭಾವವೇ ಅವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಸೂರ್ಯನ ಪ್ರಭಾವ ಹೆಚ್ಚಿರುವುದರಿಂದ ಇವರ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ ಸಹಜವಾಗಿಯೇ ಕಂಡುಬರುತ್ತದೆ. ಚಿಕ್ಕ ವಯಸ್ಸಿನಿಂದಲೇ ಇವರು ಇತರರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಯೋಚಿಸುತ್ತಾರೆ. ಒಂದು ವಿಷಯವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡುತ್ತಿದ್ದರೆ ಜೆ ಅಕ್ಷರದವರು ಅದರ ಹಿಂದೆ ಇರುವ ಇನ್ನೊಂದು ಅರ್ಥವನ್ನು ಹುಡುಕುತ್ತಾರೆ. ಎಲ್ಲರೂ ಹೋಗುತ್ತಿರುವ ದಾರಿಯಲ್ಲಿ ನಡೆಯುವುದಕ್ಕಿಂತ ಹೊಸ ದಾರಿಯನ್ನು ಕಂಡುಹಿಡಿಯಲು ಇಷ್ಟಪಡುತ್ತಾರೆ. ಇವರಿಗೆ ಹೊಸ ಕಲ್ಪನೆಗಳು ತುಂಬಾ ಬೇಗ ಬರುತ್ತವೆ. ಕೆಲವರು ಇವರನ್ನು ವಿಚಿತ್ರವಾಗಿ ಯೋಚಿಸುವವರು ಎಂದು ಭಾವಿಸಿದರು. ನಂತರ ಅದೇ ಆಲೋಚನೆ ಯಶಸ್ವಿಯಾಗುವುದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಅನೇಕ ಹೊಸ ಆವಿಷ್ಕಾರಕರು, ಉದ್ಯಮಿಗಳು ಮತ್ತು ನಾಯಕರು ಇದೇ ರೀತಿಯ ವಿಭಿನ್ನ ಚಿಂತನೆಯಿಂದ ಯಶಸ್ಸನ್ನು ಪಡೆದಿದ್ದಾರೆ. ಇವರು ಜೀವನವನ್ನು ಕೇವಲ ಇಂದಿನ ದೃಷ್ಟಿಯಿಂದ ನೋಡುವುದಿಲ್ಲ. ಮುಂದಿನ 5 ವರ್ಷ, 10 ವರ್ಷ ಅಥವಾ ಇನ್ನೂ ದೂರದ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ. ಯಾವುದೇ ಕೆಲಸ ಮಾಡುವ ಮೊದಲು ಅದರ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡುತ್ತಾರೆ. ಇದೇ ಕಾರಣಕ್ಕೆ ಇವರ ನಿರ್ಧಾರಗಳು ಸಾಮಾನ್ಯವಾಗಿ ದೃಢವಾಗಿರುತ್ತವೆ. ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದನ್ನು ಸುಲಭವಾಗಿ ಬದಲಾಯಿಸುವುದಿಲ್ಲ. ಕೆಲವೊಮ್ಮೆ ಈ ಗುಣವೇ ಹಠವಾಗಿ ಕಾಣಬಹುದು, ಆದರೆ ಇವರ ದೃಷ್ಟಿಯಲ್ಲಿ ಅದು ದೃಢನಿಶ್ಚಯ. ಜೆ ಅಕ್ಷರದವರು ಜ್ಞಾನವನ್ನು ಅಪಾರವಾಗಿ ಪ್ರೀತಿಸುತ್ತಾರೆ. ಶಾಲೆ ಅಥವಾ ಕಾಲೇಜಿನ ಶಿಕ್ಷಣ ಮಾತ್ರವಲ್ಲ,
ಜೀವನದ ಪ್ರತಿಯೊಂದು ಅನುಭವವೂ ಅವರಿಗೆ ಒಂದು ಪಾಠ. ಹೊಸ ದೇಶಗಳು, ಹೊಸ ಸಂಸ್ಕೃತಿಗಳು, ಹೊಸ ಭಾಷೆಗಳು, ಹೊಸ ಜನರು, ಹೊಸ ತಂತ್ರಜ್ಞಾನಗಳು, ಹೊಸ ವಿಚಾರಗಳು, ಹೊಸ ಆಧ್ಯಾತ್ಮಿಕ ತತ್ವಗಳು, ಹೊಸ ವಿಜ್ಞಾನ, ಹೊಸ ವ್ಯವಹಾರ ಮಾದರಿಗಳು ಎಲ್ಲವನ್ನೂ ತಿಳಿದುಕೊಳ್ಳುವ ಕುತೂಹಲ ಇವರಲ್ಲಿರುತ್ತದೆ. ಇವರೊಂದಿಗೆ ಮಾತನಾಡಿದರೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಇವರು ಓದುವುದನ್ನು ಇಷ್ಟಪಡುತ್ತಾರೆ, ಸಂಶೋಧನೆ ಮಾಡುತ್ತಾರೆ, ಪ್ರಶ್ನೆ ಕೇಳುತ್ತಾರೆ, ಉತ್ತರ ಹುಡುಕುತ್ತಾರೆ. ಇವರಿಗೆ ಮೇಲ್ನೋಟದ ಮಾಹಿತಿ ಸಾಕಾಗುವುದಿಲ್ಲ, ವಿಷಯದ ಮೂಲವನ್ನು ತಿಳಿಯಬೇಕು ಎಂಬ ಹಂಬಲ ಇರುತ್ತದೆ. ಯಾವುದೇ ಸಮಸ್ಯೆ ಎದುರಾದರೆ ಅದರ ಹೊರಗಿನ ಲಕ್ಷಣಗಳನ್ನು ಮಾತ್ರ ನೋಡದೆ ಅದರ ಮೂಲ ಕಾರಣವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ, ಒಂದು ಸಂಸ್ಥೆಯಲ್ಲಿ ಸಮಸ್ಯೆ ಇದ್ದರೆ ಕೇವಲ ಆ ದಿನದ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ. ಅದು ಏಕೆ ಉಂಟಾಯಿತು, ಅದರ ಹಿಂದೆ ಯಾವ ವ್ಯವಸ್ಥೆಯ ದೋಷವಿದೆ, ಮುಂದಿನ ದಿನಗಳಲ್ಲಿ ಅದು ಮತ್ತೆ ಆಗದಂತೆ ಹೇಗೆ ತಡೆಗಟ್ಟಬಹುದು ಎಂಬುದನ್ನು ಆಲೋಚಿಸುತ್ತಾರೆ. ಈ ಕಾರಣದಿಂದ ಇವರು ಉತ್ತಮ ವಿಶ್ಲೇಷಕರು, ಸಲಹೆಗಾರರು, ಸಂಶೋಧಕರು ಮತ್ತು ಯೋಜಕರಾಗುತ್ತಾರೆ. ಇವರ ಮನಸ್ಸು ಬಹಳ ವಿಶಾಲವಾಗಿರುತ್ತದೆ. ಇತರರ ಅಭಿಪ್ರಾಯವನ್ನು ಗೌರವಿಸುವ ಗುಣ ಇವರಲ್ಲಿದೆ. ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬದುಕುವ ಹಕ್ಕು ಹೊಂದಿದ್ದಾರೆ ಎಂದು ನಂಬುತ್ತಾರೆ. ಒಬ್ಬ ವ್ಯಕ್ತಿ ತಮ್ಮಿಗಿಂತ ಭಿನ್ನವಾಗಿ ಯೋಚಿಸಿದರೂ ಅವನನ್ನು ತಕ್ಷಣವೇ ತಪ್ಪು ಎಂದು ತೀರ್ಮಾನಿಸುವುದಿಲ್ಲ. ಮೊದಲು ಅವನ ದೃಷ್ಟಿಕೋನವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಈ ಗುಣ ಇವರನ್ನು ಉತ್ತಮ ನಾಯಕನನ್ನಾಗಿ ರೂಪಿಸುತ್ತದೆ. ಒಳ್ಳೆಯ ನಾಯಕನು ಕೇವಲ ಆದೇಶ ನೀಡುವುದಿಲ್ಲ, ಇತರರ ಮಾತನ್ನು ಕೇಳುತ್ತಾನೆ. ಜೆ ಅಕ್ಷರದವರು ಇದೇ ಗುಣವನ್ನು ಹೊಂದಿರುತ್ತಾರೆ. ಇವರಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಯಾರಾದರೂ ನಿರಂತರವಾಗಿ ನಿಯಂತ್ರಿಸಲು ಅಥವಾ ಪ್ರತಿಯೊಂದು ಕೆಲಸದಲ್ಲೂ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸಿದರೆ ಇವರಿಗೆ ಅಸಹನೆ ಉಂಟಾಗುತ್ತದೆ. ತಮ್ಮ ಸಮಯವನ್ನು ತಾವೇ ನಿರ್ಧರಿಸಬೇಕು, ತಮ್ಮ ಕೆಲಸವನ್ನು ತಾವೇ ನಿರ್ವಹಿಸಬೇಕು, ತಮ್ಮ ಜೀವನವನ್ನು ತಾವೇ ರೂಪಿಸಬೇಕು ಎಂಬ ಆಸೆ ಇವರಲ್ಲಿರುತ್ತದೆ. ಆದ್ದರಿಂದ ಕಟ್ಟುನಿಟ್ಟಿನ ನಿಯಮಗಳಿಗಿಂತ ಸ್ವತಂತ್ರ ವಾತಾವರಣದಲ್ಲಿ ಇವರು ಹೆಚ್ಚು ಬೆಳೆಯುತ್ತಾರೆ. ಉದ್ಯಮ, ಸೃಜನಾತ್ಮಕ ಕ್ಷೇತ್ರ, ಸಂಶೋಧನೆ, ನಾಯಕತ್ವ ಅಥವಾ ಸ್ವತಂತ್ರ ವೃತ್ತಿಗಳಲ್ಲಿ ಇವರಿಗೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ಸೂರ್ಯನ ಶಕ್ತಿ ಇವರಲ್ಲಿ ಗೌರವದ ಭಾವನೆಯನ್ನು ಹೆಚ್ಚಿಸುತ್ತದೆ. ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿಯನ್ನು ಸಹಿಸಿಕೊಳ್ಳುವುದಿಲ್ಲ. ಯಾರಾದರೂ ಅವಮಾನಿಸಿದರೆ ಹೊರಗೆ ಶಾಂತವಾಗಿದ್ದರೂ ಒಳಗೆ ತುಂಬಾ ನೋವು ಅನುಭವಿಸುತ್ತಾರೆ. ಆದರೆ ಎಲ್ಲರ ಮುಂದೆ ತಮ್ಮ ದುರ್ಬಲತೆಯನ್ನು ತೋರಿಸುವುದಿಲ್ಲ. ತಮ್ಮ ಕಣ್ಣೀರನ್ನು ಕೂಡ ಒಂಟಿಯಾಗಿ ಸುರಿಯುವ ಸ್ವಭಾವ ಇವರದು. ಹೊರಗೆ ದೃಢ ವ್ಯಕ್ತಿಯಂತೆ ಕಾಣುವ ಇವರು ಒಳಗೆ ತುಂಬಾ ಸೂಕ್ಷ್ಮ ಮನಸ್ಸಿನವರಾಗಿರಬಹುದು. ಆದರೆ ತಮ್ಮ ನೋವನ್ನು ಇತರರಿಗೆ ಹೇಳಿಕೊಳ್ಳುವುದಕ್ಕಿಂತ ಅದನ್ನು ತಮ್ಮೊಳಗೆ ಇಟ್ಟುಕೊಂಡೇ ಮುಂದೆ ಸಾಗುತ್ತಾರೆ. ಇವರಿಗೆ ಜೀವನವೆಂದರೆ ಸದಾ ಬೆಳವಣಿಗೆ. ನಿಂತು ಹೋಗುವುದನ್ನು ಇವರು ಇಷ್ಟಪಡುವುದಿಲ್ಲ. ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯಬೇಕು, ಹೊಸ ಸಾಧನೆ ಮಾಡಬೇಕು, ಹೊಸ ಗುರಿಯನ್ನು ತಲುಪಬೇಕು ಎಂಬ ಆಸೆ ಇವರನ್ನು ನಿರಂತರವಾಗಿ ಮುನ್ನಡೆಸುತ್ತದೆ. ಇದೇ ಗುಣ ಇವರನ್ನು ಜೀವನದಲ್ಲಿ ದೊಡ್ಡ ಸಾಧನೆಗಳತ್ತ ಕರೆದೊಯ್ಯುತ್ತದೆ. ಜೆ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಜೀವನವನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರು ಎಲ್ಲೇ ಇದ್ದರೂ ತಮ್ಮದೇ ಆದ ಪ್ರಭಾವವನ್ನು ಮೂಡಿಸುತ್ತಾರೆ. ಅವರು ದೊಡ್ಡ ಹುದ್ದೆಯಲ್ಲಿರಬೇಕೆಂದೇನಿಲ್ಲ, ಆದರೆ ಅವರ ವ್ಯಕ್ತಿತ್ವ, ಮಾತನಾಡುವ ರೀತಿ, ಯೋಚಿಸುವ ವಿಧಾನ ಮತ್ತು ಕೆಲಸ ಮಾಡುವ ಶೈಲಿ ಜನರನ್ನು ಸ್ವಾಭಾವಿಕವಾಗಿ ಅವರ ಕಡೆಗೆ ಸೆಳೆಯುತ್ತದೆ. ಸೂರ್ಯನ ಶಕ್ತಿ ಇವರಲ್ಲಿ ನಾಯಕತ್ವದ ಗುಣವನ್ನು ಹುಟ್ಟಿನಿಂದಲೇ ನೀಡಿರುವುದರಿಂದ ಇವರು ಗುಂಪಿನಲ್ಲಿ ಬೆರೆತು ಹೋಗುವವರಲ್ಲ, ಗುಂಪನ್ನು ಮುನ್ನಡೆಸುವವರಾಗಿರುತ್ತಾರೆ. ಶಾಲೆಯಲ್ಲಿ ತಂಡದ ನಾಯಕನಾಗಿರಬಹುದು, ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ಪ್ರಮುಖ ಸದಸ್ಯನಾಗಿರಬಹುದು, ಕಚೇರಿಯಲ್ಲಿ ತಂಡವನ್ನು ಮುನ್ನಡೆಸುವ ಅಧಿಕಾರಿಯಾಗಿರಬಹುದು ಅಥವಾ ಸ್ವಂತ ಉದ್ಯಮವನ್ನು ಕಟ್ಟುವ ಉದ್ಯಮಿಯಾಗಿರಬಹುದು. ಯಾವ ಕ್ಷೇತ್ರದಲ್ಲಿದ್ದರೂ ನಾಯಕತ್ವ ಇವರ ಸಹಜ ಗುಣವಾಗಿರುತ್ತದೆ.
ಇವರಿಗೆ ಆದೇಶಗಳನ್ನು ಪಾಲಿಸುವುದಕ್ಕಿಂತ ಯೋಜನೆಗಳನ್ನು ರೂಪಿಸುವುದು ಹೆಚ್ಚು ಇಷ್ಟ. ಒಂದು ಕೆಲಸವನ್ನು ಹೇಗೆ ಉತ್ತಮವಾಗಿ ಮಾಡಬಹುದು ಎಂಬುದರ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಾರೆ. ಕೇವಲ ಸೂಚನೆಗಳನ್ನು ಅನುಸರಿಸುವ ಉದ್ಯೋಗದಲ್ಲಿ ದೀರ್ಘಕಾಲ ಸಂತೋಷವಾಗಿರುವುದು ಇವರಿಗೆ ಕಷ್ಟವಾಗಬಹುದು. ತಮ್ಮ ಆಲೋಚನೆಗಳಿಗೆ ಮೌಲ್ಯ ದೊರೆಯುವ ಕೆಲಸಗಳಲ್ಲಿ ಮಾತ್ರ ಇವರು ಸಂಪೂರ್ಣ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಇದೇ ಕಾರಣಕ್ಕೆ ಅನೇಕ ಜೆ ಅಕ್ಷರದವರು ಸ್ವಂತ ವ್ಯಾಪಾರ, ಸ್ಟಾರ್ಟ್ಅಪ್, ಸಂಸ್ಥೆ ಅಥವಾ ಸ್ವತಂತ್ರ ವೃತ್ತಿಯನ್ನು ಆಯ್ಕೆ ಮಾಡುತ್ತಾರೆ. ಅವರಿಗೆ ಅಪಾಯಗಳನ್ನು ತೆಗೆದುಕೊಳ್ಳುವ ಧೈರ್ಯವಿರುತ್ತದೆ. ಇತರರು ಅಸಾಧ್ಯ ಎಂದುಕೊಳ್ಳುವ ಕೆಲಸವನ್ನು ಪ್ರಯತ್ನಿಸುವ ಮನೋಭಾವ ಇವರಲ್ಲಿರುತ್ತದೆ. ಯಶಸ್ಸು ಇವರಿಗೆ ಸುಲಭವಾಗಿ ಬರುವುದಿಲ್ಲ, ಆದರೆ ಬಂದರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತದೆ. ಆರಂಭದಲ್ಲಿ ಅನೇಕ ಅಡೆತಡೆಗಳು ಎದುರಾಗಬಹುದು. ಕೆಲವರು ಇವರ ಕನಸುಗಳನ್ನು ನೋಡಿ ನಗಬಹುದು, ಕೆಲವರು ಇವರ ಆಲೋಚನೆಗಳನ್ನು ಟೀಕಿಸಬಹುದು. ಆದರೆ ಜೆ ಅಕ್ಷರದವರು ಒಂದು ವಿಶೇಷ ಗುಣವನ್ನು ಹೊಂದಿರುತ್ತಾರೆ. ಟೀಕೆಯಿಂದ ಕುಗ್ಗುವುದಕ್ಕಿಂತ ಅದನ್ನೇ ತಮ್ಮ ಯಶಸ್ಸಿನ ಇಂಧನವಾಗಿಸಿಕೊಳ್ಳುತ್ತಾರೆ. ನಾನು ಸಾಧಿಸಿ ತೋರಿಸುತ್ತೇನೆ ಎಂಬ ಮನೋಭಾವದಿಂದ ಇನ್ನಷ್ಟು ಶ್ರಮಿಸುತ್ತಾರೆ. ಅವರ ದೃಢ ಸಂಕಲ್ಪವೇ ಕೊನೆಗೆ ಅವರನ್ನು ಯಶಸ್ಸಿನ ಶಿಖರಕ್ಕೆ ಕರೆದೊಯ್ಯುತ್ತದೆ. ಇವರ ಚಿಂತನೆಯ ವಿಧಾನ ಸಾಮಾನ್ಯ ಜನರಿಗಿಂತ ವಿಭಿನ್ನವಾಗಿರುತ್ತದೆ. ಸಮಸ್ಯೆಗಳನ್ನು ಎದುರಿಸುವಾಗ ಅವರು ಭಾವನೆಗಿಂತ ತರ್ಕಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ. ಒಂದು ಸಮಸ್ಯೆಯನ್ನು ಹಲವಾರು ಕೋನಗಳಿಂದ ವಿಶ್ಲೇಷಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ಗುಣವು ಅವರನ್ನು ಉತ್ತಮ ನಿರ್ವಾಹಕರು, ಯೋಜಕರು, ಸಂಶೋಧಕರು ಮತ್ತು ತಂತ್ರಜ್ಞರನ್ನಾಗಿ ಮಾಡುತ್ತದೆ. ವ್ಯವಹಾರ, ಆಡಳಿತ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕಾನೂನು, ರಾಜಕೀಯ, ಮಾಧ್ಯಮ, ರಕ್ಷಣಾ ಇಲಾಖೆ, ವೈದ್ಯಕೀಯ, ಹಣಕಾಸು ನಿರ್ವಹಣೆ, ಮಾಹಿತಿ ತಂತ್ರಜ್ಞಾನ, ವಾಸ್ತುಶಿಲ್ಪ, ವಿನ್ಯಾಸ, ಸಿನಿಮಾ, ಜಾಹೀರಾತು, ಸಾರ್ವಜನಿಕ ಸಂಪರ್ಕ, ಪ್ರೇರಣಾದಾಯಕ ಭಾಷಣ, ಬರವಣಿಗೆ ಮತ್ತು ಉದ್ಯಮಶೀಲತೆ ಮೊದಲಾದ ಕ್ಷೇತ್ರಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡಬಹುದು. ಇವರು ಯಾರನ್ನಾದರೂ ಪ್ರೀತಿಸುವ ಮೊದಲು ಆ ವ್ಯಕ್ತಿಯನ್ನು ಬಹಳ ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕೇವಲ ಸೌಂದರ್ಯ ಅಥವಾ ಕ್ಷಣಿಕ ಆಕರ್ಷಣೆಯಿಂದ ಪ್ರಭಾವಿತರಾಗುವುದಿಲ್ಲ. ಆ ವ್ಯಕ್ತಿಯ ಗುಣ, ಆಲೋಚನೆ, ಪ್ರಾಮಾಣಿಕತೆ, ಕುಟುಂಬದ ಬಗ್ಗೆ ಇರುವ ಗೌರವ, ಜೀವನದ ಗುರಿ ಮತ್ತು ವ್ಯಕ್ತಿತ್ವವನ್ನು ಗಮನಿಸಿ ನಂತರವೇ ತಮ್ಮ ಹೃದಯವನ್ನು ತೆರೆಯುತ್ತಾರೆ. ಆದ್ದರಿಂದ ಇವರ ಪ್ರೇಮ ಸಂಬಂಧಗಳು ಸಾಮಾನ್ಯವಾಗಿ ಗಂಭೀರ. ಜೆ ಅಕ್ಷರದವರು ತಮ್ಮ ಕೆಲಸದ ಗುಣಮಟ್ಟದ ಬಗ್ಗೆ ಅತ್ಯಂತ ಕಾಳಜಿ ವಹಿಸುತ್ತಾರೆ. ಯಾವುದಾದರೂ ಕೆಲಸವನ್ನು ಕೈಗೆತ್ತಿಕೊಂಡರೆ ಅದನ್ನು ಅರ್ಧಕ್ಕೆ ಬಿಟ್ಟು ಬಿಡುವುದು ಇವರ ಸ್ವಭಾವವಲ್ಲ. ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೆ ವಿಶ್ರಾಂತಿ ಪಡೆಯಲು ಇಷ್ಟಪಡುವುದಿಲ್ಲ. ಈ ಕಾರಣದಿಂದ ಕೆಲವೊಮ್ಮೆ ಅವರು ತಮ್ಮ ಮೇಲೆಯೇ ಹೆಚ್ಚು ಒತ್ತಡವನ್ನು ಹಾಕಿಕೊಳ್ಳುತ್ತಾರೆ. ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂಬ ಮನೋಭಾವ ಕೆಲವೊಮ್ಮೆ ಮಾನಸಿಕ ಆಯಾಸಕ್ಕೂ ಕಾರಣವಾಗಬಹುದು. ಆದ್ದರಿಂದ ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಇವರಿಗೆ ಬಹಳ ಮುಖ್ಯ. ಇವರಿಗೆ ಹಣ ಸಂಪಾದಿಸುವ ಸಾಮರ್ಥ್ಯ ಉತ್ತಮವಾಗಿರುತ್ತದೆ, ಆದರೆ ಹಣವೇ ಜೀವನದ ಅಂತಿಮ ಗುರಿ ಎಂದು ಅವರು ನಂಬುವುದಿಲ್ಲ. ಗೌರವ, ಸಾಧನೆ, ಸಮಾಜದಲ್ಲಿ ಹೆಸರು, ತಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶ ಇವುಗಳೇ ಅವರಿಗೆ ಹೆಚ್ಚಿನ ಪ್ರೇರಣೆ. ಹಣವು ಅದರ ಫಲವಾಗಿ ಬರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಒಂದು ಬಾರಿ ಆರ್ಥಿಕ ಸ್ಥಿರತೆ ಬಂದ ನಂತರ ಕುಟುಂಬದ ಸುಖ, ಸಮಾಜ ಸೇವೆ, ದಾನ ಧರ್ಮ, ಶಿಕ್ಷಣ ಅಥವಾ ಹೊಸ ಉದ್ಯಮಗಳಲ್ಲಿ ಹಣವನ್ನು ಬಳಸಲು ಇಷ್ಟಪಡುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರು ದೂರದೃಷ್ಟಿಯುಳ್ಳವರಾಗಿರುತ್ತಾರೆ. ಅನಗತ್ಯ ಖರ್ಚುಗಳನ್ನು ಸಾಮಾನ್ಯವಾಗಿ ತಪ್ಪಿಸುತ್ತಾರೆ. ಆದರೆ ಅವರಿಗೆ ಇಷ್ಟವಾದ ವಿಷಯಗಳಿಗೆ ಬಂದಾಗ ಉದಾರವಾಗಿ ಖರ್ಚು ಮಾಡುತ್ತಾರೆ. ಗುಣಮಟ್ಟದ ವಸ್ತುಗಳನ್ನು ಖರೀದಿಸಲು ಇಷ್ಟಪಡುತ್ತಾರೆ. ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತಹ ಉಡುಪು, ಮನೆ, ವಾಹನ ಅಥವಾ ಕಚೇರಿಯ ವಾತಾವರಣವನ್ನು ನಿರ್ಮಿಸಿಕೊಳ್ಳಲು ಬಯಸುತ್ತಾರೆ.
ಸಮಾಜದಲ್ಲಿ ಗೌರವದಿಂದ ಬದುಕುವುದು ಇವರಿಗೆ ಬಹಳ ಮುಖ್ಯ. ಜೆ ಅಕ್ಷರದವರಲ್ಲಿ ಅತ್ಯಂತ ಬಲವಾದ ಗುಣವೆಂದರೆ ಆತ್ಮವಿಶ್ವಾಸ. ಯಾವುದೇ ಹೊಸ ಪರಿಸ್ಥಿತಿ ಎದುರಾದರೂ ಹೆದರದೆ ಮುಂದೆ ಸಾಗುತ್ತಾರೆ. ಇತರರು ಸಂಶಯ ಪಡುವ ಸಂದರ್ಭದಲ್ಲಿ ಇವರು ಅವಕಾಶವನ್ನು ನೋಡುತ್ತಾರೆ. ಇದೇ ಗುಣವು ಅವರನ್ನು ಯಶಸ್ವಿ ನಾಯಕರು ಮತ್ತು ಉದ್ಯಮಿಗಳನ್ನಾಗಿ ರೂಪಿಸುತ್ತದೆ. ಆದರೆ ಕೆಲವೊಮ್ಮೆ ಇದೇ ಆತ್ಮವಿಶ್ವಾಸ ಅತಿಯಾದ ಆತ್ಮವಿಶ್ವಾಸವಾಗಿ ಮಾರ್ಪಟ್ಟರೆ ಸಮಸ್ಯೆಗಳು ಉಂಟಾಗಬಹುದು. ಇತರರ ಸಲಹೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸುವುದು, ನಾನೇ ಸರಿಯೇ ಎಂಬ ಭಾವನೆ ಬೆಳೆಸಿಕೊಳ್ಳುವುದು ಅಥವಾ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಷ್ಟಕ್ಕೆ ಕಾರಣವಾಗಬಹುದು. ಇವರು ತುಂಬಾ ಸ್ಪಷ್ಟವಾಗಿ ಮಾತನಾಡುವವರಾಗಿರುತ್ತಾರೆ. ಸುಳ್ಳು ಹೊಗಳಿಕೆ ಇವರಿಗೆ ಇಷ್ಟವಿರುವುದಿಲ್ಲ. ಯಾರಾದರೂ ತಪ್ಪು ಮಾಡಿದರೆ ನೇರವಾಗಿ ಹೇಳಿಬಿಡುತ್ತಾರೆ. ಅವರ ಉದ್ದೇಶ ಒಳ್ಳೆಯದೇ ಆಗಿದ್ದರೂ ಅವರ ಮಾತಿನ ಶೈಲಿ ಕೆಲವರಿಗೆ ಕಠಿಣವಾಗಿ ಕಾಣಬಹುದು. ವಿಶೇಷವಾಗಿ ಭಾವನಾತ್ಮಕ ಸ್ವಭಾವದವರು ಇವರ ನೇರ ಮಾತಿನಿಂದ ನೋವಾಗಬಹುದು. ಆದ್ದರಿಂದ ಕೆಲವೊಮ್ಮೆ ತಮ್ಮ ಮಾತಿನಲ್ಲಿ ಮೃದುತ್ವವನ್ನು ಬೆಳೆಸಿಕೊಳ್ಳುವುದು ಇವರ ಸಂಬಂಧಗಳನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ. ಇವರಿಗೆ ಪ್ರಶಂಸೆ ಮತ್ತು ಮೆಚ್ಚುಗೆ ತುಂಬಾ ಇಷ್ಟ. ಇದು ದೌರ್ಬಲ್ಯವಲ್ಲ, ಸೂರ್ಯನ ಶಕ್ತಿಯ ಒಂದು ಸ್ವಾಭಾವಿಕ ಗುಣ. ತಮ್ಮ ಶ್ರಮವನ್ನು ಗುರುತಿಸಿದಾಗ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತಾರೆ. ವೇದಿಕೆ, ಜನರ ಮುಂದೆ ಮಾತನಾಡುವುದು, ಅಭಿನಯ, ನಿರೂಪಣೆ, ರಾಜಕೀಯ, ನಾಯಕತ್ವ, ತರಬೇತಿ ನೀಡುವುದು, ಬೋಧನೆ ಅಥವಾ ಸಾರ್ವಜನಿಕ ಸಂಪರ್ಕದಂತಹ ಕ್ಷೇತ್ರಗಳಲ್ಲಿ ಇವರಿಗೆ ವಿಶೇಷ ಯಶಸ್ಸು ಸಿಗುವ ಸಾಧ್ಯತೆಯಿದೆ. ಜನರ ಗಮನದ ಕೇಂದ್ರಬಿಂದುವಾಗಿರುವುದು ಇವರಿಗೆ ಸಹಜವಾಗಿ ಬರುತ್ತದೆ. ಜೆ ಅಕ್ಷರದವರು ತುಂಬಾ ಕಲಿಯುವ ಸ್ವಭಾವದವರಾಗಿರುವುದರಿಂದ ಜೀವನ ಪೂರ್ತಿ ವಿದ್ಯಾರ್ಥಿಗಳಾಗಿಯೇ ಇರುತ್ತಾರೆ. ವಯಸ್ಸು ಹೆಚ್ಚಾದಂತೆ ಅವರ ಜ್ಞಾನವೂ ಹೆಚ್ಚುತ್ತಾ ಹೋಗುತ್ತದೆ. ಪ್ರತಿಯೊಂದು ಅನುಭವದಿಂದ ಹೊಸ ಪಾಠ ಕಲಿಯುತ್ತಾರೆ. ಪುಸ್ತಕಗಳು, ಉಪನ್ಯಾಸಗಳು, ಪ್ರವಾಸಗಳು, ಹೊಸ ಜನರ ಪರಿಚಯ, ವಿಭಿನ್ನ ಸಂಸ್ಕೃತಿಗಳ ಅನುಭವ ಇವೆಲ್ಲವೂ ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತವೆ. ಈ ಕಾರಣದಿಂದ ಅನೇಕರು ಇವರ ಸಲಹೆಯನ್ನು ಕೇಳಲು ಬರುತ್ತಾರೆ. ಆದರೆ ಇವರ ಜೀವನದಲ್ಲಿ ಕೆಲವು ಸವಾಲುಗಳು ಇರುತ್ತವೆ. ಕೆಲವೊಮ್ಮೆ ಸೋಮಾರಿತನ ಇವರ ಬೆಳವಣಿಗೆಯನ್ನು ತಡೆಯಬಹುದು. ಗುರಿ ಸ್ಪಷ್ಟವಾಗಿದ್ದಾಗ ಅದ್ಭುತವಾಗಿ ಕೆಲಸ ಮಾಡುವ ಇವರು ಗುರಿಯೇ ಕಾಣಿಸದಿದ್ದರೆ ದಿಕ್ಕು ತಪ್ಪುವ ಸಾಧ್ಯತೆ ಇರುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ, ಅತಿಯಾದ ಆತ್ಮವಿಶ್ವಾಸ, ಇತರರ ಮಾತನ್ನು ಕಡೆಗಣಿಸುವುದು, ಹಠ, ತಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವುದು ಮತ್ತು ಎಲ್ಲವನ್ನೂ ಒಬ್ಬರೇ ನಿಭಾಯಿಸಲು ಪ್ರಯತ್ನಿಸುವುದು ಇವರ ಪ್ರಮುಖ ಋಣಾತ್ಮಕ ಗುಣಗಳಾಗಬಹುದು. ಇವುಗಳನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಇನ್ನೂ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಇವರಿಗೆ ಸ್ನೇಹಿತರ ಸಂಖ್ಯೆ ಹೆಚ್ಚು ಇರಬಹುದು, ಆದರೆ ನಿಜವಾದ ಸ್ನೇಹಿತರನ್ನು ಮಾತ್ರ ಹೃದಯಕ್ಕೆ ಹತ್ತಿರವಾಗಿಡುತ್ತಾರೆ. ಒಮ್ಮೆ ಯಾರನ್ನಾದರೂ ನಂಬಿದರೆ ಸಂಪೂರ್ಣ ನಂಬಿಕೆ ಇಡುತ್ತಾರೆ. ಆದರೆ ಆ ನಂಬಿಕೆಗೆ ದ್ರೋಹವಾದರೆ ಮತ್ತೆ ಆ ವ್ಯಕ್ತಿಯನ್ನು ಜೀವನದಲ್ಲಿ ಸೇರಿಸಿಕೊಳ್ಳುವುದು ತುಂಬಾ ಕಷ್ಟ. ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಇವರು ಅತ್ಯಂತ ಮಹತ್ವವಾಗಿ ಪರಿಗಣಿಸುತ್ತಾರೆ. ಒಟ್ಟಿನಲ್ಲಿ ಜೆ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಬುದ್ಧಿವಂತಿಕೆ, ದೂರದೃಷ್ಟಿ, ನಾಯಕತ್ವ, ಸ್ವತಂತ್ರ ಚಿಂತನೆ, ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆಯ ಅದ್ಭುತ ಸಂಯೋಜನೆಯಾಗಿರುತ್ತಾರೆ. ತಮ್ಮ ಧನಾತ್ಮಕ ಗುಣಗಳನ್ನು ಸರಿಯಾಗಿ ಬಳಸಿಕೊಂಡು ಅಹಂಕಾರ, ಹಠ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ನಿಯಂತ್ರಿಸಿದರೆ ಅವರು ತಮ್ಮ ಜೀವನದಲ್ಲಿ ಮಾತ್ರವಲ್ಲ, ಸಮಾಜದಲ್ಲಿಯೂ ಶಾಶ್ವತವಾದ ಪ್ರಭಾವವನ್ನು ಮೂಡಿಸಬಲ್ಲರು. ಜೆ ಅಕ್ಷರದಿಂದ ಆರಂಭವಾಗುವ ಹೆಸರಿನವರ ಜೀವನದಲ್ಲಿ ಪ್ರೀತಿ ಎನ್ನುವುದು ಕೇವಲ ಒಂದು ಭಾವನೆಯಲ್ಲ, ಅದು ಅವರ ಸಂಪೂರ್ಣ ವ್ಯಕ್ತಿತ್ವದ ಪ್ರಮುಖ ಭಾಗವಾಗಿದೆ. ಹೊರಗಿನಿಂದ ನೋಡಿದರೆ ಇವರು ಆತ್ಮವಿಶ್ವಾಸದಿಂದ ಕೂಡಿದವರು, ಧೈರ್ಯಶಾಲಿಗಳು, ಗಂಭೀರ ಸ್ವಭಾವದವರು ಎಂದು ಕಾಣಬಹುದು. ಆದರೆ ಅವರ ಹೃದಯದ ಒಳಗೆ ಅಪಾರವಾದ ಪ್ರೀತಿ, ಕಾಳಜಿ, ಮಮತೆ ಮತ್ತು ನಿಷ್ಠೆ ಅಡಗಿರುತ್ತದೆ.
ಒಮ್ಮೆ ಯಾರನ್ನಾದರೂ ಮನಸಾರೆ ಪ್ರೀತಿಸಲು ಆರಂಭಿಸಿದರೆ ಆ ಸಂಬಂಧವನ್ನು ಜೀವಮಾನವಿಡೀ ಉಳಿಸಿಕೊಳ್ಳಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಇವರಿಗೆ ಪ್ರೀತಿ ಎಂದರೆ ಕೇವಲ ಮಾತಿನ ಅಭಿವ್ಯಕ್ತಿ ಅಲ್ಲ, ಅದು ಜವಾಬ್ದಾರಿ, ವಿಶ್ವಾಸ, ಗೌರವ ಮತ್ತು ತ್ಯಾಗದ ಸಂಯೋಜನೆ. ಇವರು ಯಾರನ್ನಾದರೂ ಪ್ರೀತಿಸುವ ಮೊದಲು ಆ ವ್ಯಕ್ತಿಯನ್ನು ಬಹಳ ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕೇವಲ ಸೌಂದರ್ಯ ಅಥವಾ ಕ್ಷಣಿಕ ಆಕರ್ಷಣೆಯಿಂದ ಪ್ರಭಾವಿತರಾಗುವುದಿಲ್ಲ. ಆ ವ್ಯಕ್ತಿಯ ಗುಣ, ಆಲೋಚನೆ, ಪ್ರಾಮಾಣಿಕತೆ, ಕುಟುಂಬದ ಬಗ್ಗೆ ಇರುವ ಗೌರವ, ಜೀವನದ ಗುರಿ ಮತ್ತು ವ್ಯಕ್ತಿತ್ವವನ್ನು ಗಮನಿಸಿ ನಂತರವೇ ತಮ್ಮ ಹೃದಯವನ್ನು ತೆರೆಯುತ್ತಾರೆ. ಆದ್ದರಿಂದ ಇವರ ಪ್ರೇಮ ಸಂಬಂಧಗಳು ಸಾಮಾನ್ಯವಾಗಿ ಗಂಭೀರವಾಗಿರುತ್ತವೆ. ಸಮಯ ಕಳೆಯಲು ಅಥವಾ ಮನರಂಜನೆಗಾಗಿ ಸಂಬಂಧಗಳನ್ನು ಬೆಳೆಸುವ ಸ್ವಭಾವ ಇವರಲ್ಲಿರುವುದಿಲ್ಲ. ಒಮ್ಮೆ ಪ್ರೀತಿಸಿದ ನಂತರ ತಮ್ಮ ಸಂಗಾತಿಯ ಸಂತೋಷವನ್ನು ತಮ್ಮ ಸಂತೋಷಕ್ಕಿಂತ ಹೆಚ್ಚಾಗಿ ಪರಿಗಣಿಸುತ್ತಾರೆ. ಸಂಗಾತಿಯ ಕನಸುಗಳಿಗೆ ಬೆಂಬಲ ನೀಡುತ್ತಾರೆ. ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬುತ್ತಾರೆ. ಅವರ ಸಮಸ್ಯೆಗಳನ್ನು ತಮ್ಮ ಸಮಸ್ಯೆಗಳೆಂದು ಭಾವಿಸುತ್ತಾರೆ. ಕುಟುಂಬದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಹೊರುವ ಗುಣ ಇವರಲ್ಲಿರುತ್ತದೆ. ಸಂಗಾತಿಗೆ ಆರ್ಥಿಕ ಭದ್ರತೆ, ಮಾನಸಿಕ ನೆಮ್ಮದಿ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡಲು ಸದಾ ಸಿದ್ಧರಾಗಿರುತ್ತಾರೆ. ಈ ಕಾರಣದಿಂದ ಜೆ ಅಕ್ಷರದವರೊಂದಿಗೆ ಜೀವನ ನಡೆಸುವ ಸಂಗಾತಿ ಸಾಮಾನ್ಯವಾಗಿ ಸುರಕ್ಷಿತ ಮತ್ತು ಗೌರವಯುತ ಜೀವನವನ್ನು ಅನುಭವಿಸುತ್ತಾರೆ. ಇವರು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಅತ್ಯಂತ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಸುಳ್ಳು, ಮೋಸ, ವಂಚನೆ ಅಥವಾ ದ್ವಂದ್ವ ಸ್ವಭಾವವನ್ನು ಸಹಿಸಿಕೊಳ್ಳುವುದಿಲ್ಲ. ತಾವು ಸಹ ತಮ್ಮ ಸಂಗಾತಿಗೆ ಮೋಸ ಮಾಡುವುದನ್ನು ಇಷ್ಟಪಡುವುದಿಲ್ಲ. ಆದರೆ ಕೆಲವೊಮ್ಮೆ ಇವರ ವ್ಯಕ್ತಿತ್ವವೇ ಅಷ್ಟು ಆಕರ್ಷಕವಾಗಿರುವುದರಿಂದ ಇತರರು ಇವರತ್ತ ಸೆಳೆಯಬಹುದು. ಉತ್ತಮ ವ್ಯಕ್ತಿತ್ವ, ಆತ್ಮವಿಶ್ವಾಸ, ಮಾತಿನ ಕಲೆ, ಸಾಮಾಜಿಕ ಗೌರವ ಮತ್ತು ನಾಯಕತ್ವದ ಗುಣ ಇವರನ್ನು ಜನಪ್ರಿಯರನ್ನಾಗಿಸುತ್ತದೆ. ಈ ಜನಪ್ರಿಯತೆಯ ಕಾರಣದಿಂದ ಅನೇಕರು ಇವರೊಂದಿಗೆ ಸ್ನೇಹ ಅಥವಾ ಪ್ರೀತಿಯನ್ನು ಬೆಳೆಸಲು ಪ್ರಯತ್ನಿಸಬಹುದು. ಇಂತಹ ಸಂದರ್ಭಗಳಲ್ಲಿ ತಮ್ಮ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದು ಇವರ ಜೀವನದ ಪ್ರಮುಖ ಪರೀಕ್ಷೆಯಾಗಿರುತ್ತದೆ. ಜೆ ಅಕ್ಷರದವರು ಸಾಮಾನ್ಯವಾಗಿ ಪ್ರೇಮ ವಿವಾಹದ ಕಡೆ ಹೆಚ್ಚು ಒಲವು ತೋರಬಹುದು. ತಮ್ಮ ಜೀವನ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಆಸೆ ಇವರಲ್ಲಿರುತ್ತದೆ. ಏಕೆಂದರೆ ಇವರಿಗೆ ಜೀವನ ಸಂಗಾತಿ ಎಂದರೆ ಕೇವಲ ಕುಟುಂಬದ ಸದಸ್ಯನಲ್ಲ, ಜೀವನ ಪೂರ್ತಿ ಜೊತೆ ನಡೆಯುವ ಸ್ನೇಹಿತ, ಸಲಹೆಗಾರ ಮತ್ತು ಸಹಯೋಗಿ. ತಮ್ಮ ಆಲೋಚನೆಗಳಿಗೆ ಗೌರವ ನೀಡುವ, ಸ್ವತಂತ್ರತೆಯನ್ನು ಅರ್ಥಮಾಡಿಕೊಳ್ಳುವ ಮತ್ತು ಜೀವನದ ಗುರಿಯಲ್ಲಿ ಜೊತೆಯಾಗುವ ವ್ಯಕ್ತಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ವೈವಾಹಿಕ ಜೀವನದಲ್ಲಿ ಇವರು ಬಹಳ ಜವಾಬ್ದಾರಿಯುತರು. ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಅಗತ್ಯವನ್ನು ಗಮನಿಸುತ್ತಾರೆ. ಮಕ್ಕಳ ಶಿಕ್ಷಣ, ಪೋಷಕರ ಆರೈಕೆ, ಸಂಗಾತಿಯ ಕನಸುಗಳು ಮತ್ತು ಮನೆಯ ಆರ್ಥಿಕ ಸ್ಥಿರತೆ ಇವೆಲ್ಲವನ್ನೂ ಸಮತೋಲನದಿಂದ ನಿರ್ವಹಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಕುಟುಂಬಕ್ಕೆ ಉತ್ತಮ ಜೀವನವನ್ನು ನೀಡಬೇಕೆಂಬ ಆಸೆಯಿಂದ ನಿರಂತರವಾಗಿ ಶ್ರಮಿಸುತ್ತಾರೆ. ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ಕುಟುಂಬಕ್ಕೆ ಸಮಯ ಕಡಿಮೆ ನೀಡುವ ಪರಿಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು ಇವರ ವೈವಾಹಿಕ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ. ಸ್ನೇಹದ ವಿಷಯದಲ್ಲಿಯೂ ಇವರು ಅತ್ಯಂತ ನಿಷ್ಠಾವಂತರು. ಇವರ ಸ್ನೇಹಿತರ ಸಂಖ್ಯೆ ಹೆಚ್ಚು ಇರಬೇಕೆಂದಿಲ್ಲ, ಆದರೆ ಇರುವ ಸ್ನೇಹಿತರಿಗಾಗಿ ಯಾವ ಮಟ್ಟಕ್ಕೂ ಹೋಗಲು ಸಿದ್ಧರಾಗಿರುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಜೊತೆಯಾಗುವ ಗುಣ ಇವರಲ್ಲಿರುತ್ತದೆ. ಆದರೆ ಸ್ನೇಹಿತರಿಂದ ದ್ರೋಹವಾದರೆ ಅದನ್ನು ಸುಲಭವಾಗಿ ಮರೆತೇ ಬಿಡುವುದಿಲ್ಲ. ಮತ್ತೊಮ್ಮೆ ನಂಬಿಕೆ ಇಡುವುದಕ್ಕೂ ಬಹಳ ಸಮಯ ತೆಗೆದುಕೊಳ್ಳುತ್ತಾರೆ. ಜೆ ಅಕ್ಷರದವರು ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸುವುದಿಲ್ಲ. ಹೊರಗೆ ನಗುತ್ತಾ ಕಾಣಿಸಿದರೂ ಒಳಗೆ ಅನೇಕ ಚಿಂತೆಗಳನ್ನು ಇಟ್ಟುಕೊಂಡಿರಬಹುದು. ತಮ್ಮ ನೋವನ್ನು ಇತರರಿಗೆ ತೋರಿಸುವುದನ್ನು ದುರ್ಬಲತೆ ಎಂದು ಭಾವಿಸುವ ಸಾಧ್ಯತೆಯಿದೆ. ಆದ್ದರಿಂದ ಮಾನಸಿಕ ಒತ್ತಡವನ್ನು ಒಳಗೆ ಇಟ್ಟುಕೊಳ್ಳುವ ಅಭ್ಯಾಸ ಇವರಲ್ಲಿ ಕಂಡುಬರುತ್ತದೆ.
ಇದು ದೀರ್ಘಕಾಲ ಮುಂದುವರಿದರೆ ಆತಂಕ, ನಿದ್ರಾಹೀನತೆ ಅಥವಾ ಮನಸ್ಸಿನ ಆಯಾಸಕ್ಕೆ ಕಾರಣವಾಗಬಹುದು. ತಮ್ಮ ಆಪ್ತರೊಂದಿಗೆ ಮನದ ಮಾತನ್ನು ಹಂಚಿಕೊಳ್ಳುವುದು, ಧ್ಯಾನ ಮಾಡುವುದು, ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಮತ್ತು ನಿಯಮಿತ ವಿಶ್ರಾಂತಿ ಪಡೆಯುವುದು ಇವರಿಗೆ ಬಹಳ ಉಪಯುಕ್ತ. ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯವಾಗಿ ಉತ್ತಮ ಶಕ್ತಿಯನ್ನು ಹೊಂದಿರುತ್ತಾರೆ. ಸೂರ್ಯನ ಪ್ರಭಾವದಿಂದ ದೈಹಿಕ ಸಾಮರ್ಥ್ಯ ಉತ್ತಮವಾಗಿರುತ್ತದೆ. ಆದರೆ ನಿರಂತರವಾಗಿ ಕೆಲಸ ಮಾಡುವ ಅಭ್ಯಾಸ, ವಿಶ್ರಾಂತಿಯ ಕೊರತೆ ಮತ್ತು ಒತ್ತಡದ ಜೀವನ ಶೈಲಿಯಿಂದ ಆಯಾಸ, ರಕ್ತದೊತ್ತಡ, ತಲೆನೋವು, ಕಣ್ಣಿನ ಸಮಸ್ಯೆಗಳು, ಜೀರ್ಣಕ್ರಿಯೆಯ ತೊಂದರೆಗಳು ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆ ಹೆಚ್ಚಾಗಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು, ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ಕೆಲವು ಸಮಯ ಕಳೆಯುವುದು, ನಿಯಮಿತ ವ್ಯಾಯಾಮ ಮತ್ತು ಯೋಗವನ್ನು ಜೀವನದ ಭಾಗವಾಗಿಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಬಹಳ ಸಹಾಯಕ. ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಜೈ ಅಕ್ಷರದವರು ಕುತೂಹಲಿಗಳಾಗಿರುತ್ತಾರೆ. ಮೂಢನಂಬಿಕೆಯನ್ನು ಅನುಸರಿಸುವುದಕ್ಕಿಂತ ಅದರ ಹಿಂದಿನ ಅರ್ಥವನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ. ಧರ್ಮ, ತತ್ವಶಾಸ್ತ್ರ, ಯೋಗ, ಧ್ಯಾನ, ವೇದಾಂತ, ಭಗವದ್ಗೀತೆ, ಉಪನಿಷತ್ತುಗಳು ಅಥವಾ ವಿವಿಧ ಆಧ್ಯಾತ್ಮಿಕ ಪರಂಪರೆಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇವರಲ್ಲಿರಬಹುದು. ಅವರಿಗೆ ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ, ಅನುಭವವೂ ಬೇಕು. ಆದ್ದರಿಂದ ಆಧ್ಯಾತ್ಮಿಕತೆಯಲ್ಲೂ ಸಂಶೋಧನಾ ಮನೋಭಾವವನ್ನು ಹೊಂದಿರುತ್ತಾರೆ. ಸೂರ್ಯನ ಶಕ್ತಿಯನ್ನು ಬಲಪಡಿಸಲು ಬೆಳಿಗ್ಗೆ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವುದು, ಹಿರಿಯರನ್ನು ಗೌರವಿಸುವುದು, ತಂದೆ ಮತ್ತು ಗುರುಗಳಿಗೆ ಸೇವೆ ಸಲ್ಲಿಸುವುದು, ಸತ್ಯವನ್ನು ಪಾಲಿಸುವುದು ಹಾಗೂ ಪ್ರಾಮಾಣಿಕ ಜೀವನ ನಡೆಸುವುದು ಇವರಿಗೆ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇವುಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಆತ್ಮವಿಶ್ವಾಸ, ಮನಸ್ಸಿನ ಸ್ಥಿರತೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಬೆಳೆಸುವ ಮಾರ್ಗಗಳಾಗಿವೆ. ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಜೈ ಅಕ್ಷರದವರು ಕೆಲವು ವಿಷಯಗಳನ್ನು ವಿಶೇಷವಾಗಿ ಗಮನಿಸಬೇಕು. ಮೊದಲನೆಯದು, ತಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರವಾಗಿ ಪರಿವರ್ತಿಸಿಕೊಳ್ಳಬಾರದು. ಎರಡನೆಯದು, ಇತರರ ಅಭಿಪ್ರಾಯವನ್ನು ಆಲಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಮೂರನೆಯದು, ಕೆಲಸದ ಜೊತೆಗೆ ಕುಟುಂಬ ಮತ್ತು ಆರೋಗ್ಯಕ್ಕೂ ಸಮಾನ ಮಹತ್ವ ನೀಡಬೇಕು. ನಾಲ್ಕನೆಯದು, ಆರಂಭಿಸಿದ ಕೆಲಸವನ್ನು ಮಧ್ಯದಲ್ಲೇ ಬಿಡದೆ ಕೊನೆಯವರೆಗೂ ಮುಗಿಸಬೇಕು. ಐದನೆಯದು, ತಮ್ಮ ಪ್ರತಿಭೆಯನ್ನು ಕೇವಲ ವೈಯಕ್ತಿಕ ಯಶಸ್ಸಿಗೆ ಮಾತ್ರವಲ್ಲ, ಸಮಾಜದ ಒಳಿತಿಗೂ ಬಳಸಬೇಕು. ಜೆ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ತಮ್ಮ ಜನ್ಮಸಿದ್ಧ ನಾಯಕತ್ವ, ಜ್ಞಾನ ಪಿಪಾಸೆ, ದೂರದೃಷ್ಟಿ, ಧೈರ್ಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೃಜನಶೀಲತೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅವರು ಕೇವಲ ಯಶಸ್ವಿ ವ್ಯಕ್ತಿಗಳಾಗುವುದಲ್ಲ, ಅನೇಕ ಜನರಿಗೆ ಪ್ರೇರಣೆಯಾಗಿ ನಿಲ್ಲುವ ವ್ಯಕ್ತಿತ್ವವನ್ನು ನಿರ್ಮಿಸಬಹುದು. ಇವರ ಜೀವನದ ನಿಜವಾದ ಯಶಸ್ಸು ಹಣ ಅಥವಾ ಹುದ್ದೆಯಲ್ಲಿ ಮಾತ್ರ ಅಡಗಿಲ್ಲ. ತಮ್ಮ ಜ್ಞಾನದಿಂದ, ತಮ್ಮ ಕಾರ್ಯಗಳಿಂದ, ತಮ್ಮ ಮೌಲ್ಯಗಳಿಂದ ಮತ್ತು ತಮ್ಮ ವ್ಯಕ್ತಿತ್ವದಿಂದ ಇತರರ ಜೀವನದಲ್ಲೂ ಬೆಳಕು ಮೂಡಿಸುವುದೇ ಇವರ ಅತ್ಯಂತ ದೊಡ್ಡ ಸಾಧನೆಯಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.